ಹೆಲೋ ಮಕ್ಳೇ, ಹೇಗಿದ್ದೀರಾ? ಎಲ್ರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿ ಗಣಿತದ ಕೊನೆಯ ಭಾಗ ಅಂದರೆ ಪರಿಮಾಣ ಹೋಲಿಕೆಯಲ್ಲಿರುವ ಕೊನೆಯ ಒಂದು ಅಭ್ಯಾಸವನ್ನ ಮಾಡ್ಲಿಕ್ಕಿದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾವು ಏನ್ ಕಲಿತೇವೆ ಅನ್ನೋದನ್ನ ನೋಡೋಣ. ಕಳೆದ ತರಗತಿಯಲ್ಲಿ ನಾವು ರಿಯಾಯಿತಿಯ ಬಗ್ಗೆ ಕಲಿತಿದ್ವಿ ಅಲ್ವಾ? ಮತ್ತೆ ಹಿಂದಿನ ತರಗತಿಯಲ್ಲಿ ನಾವು ಏನೇನೆಲ್ಲ ಯಾವ್ದು ಅನುಪಾತಗಳನ್ನ ಕಲ್ತಿದ್ವಿ, ಶೇಕಡ ಕ್ರಮಗಳನ್ನ ಕಲ್ತಿದ್ವಿ, ಮತ್ತೆ ರಿಯಾಯಿತಿಯನ್ನ ಕಂಡುಹಿಡಿಯುವುದು ಹೇಗೆ ಅನ್ನೋದನ್ನ ಕಲ್ತ್ವಿ, ಅದರ ಸೂತ್ರಗಳನ್ನ ಕೂಡ ಕಲ್ತಿದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾವು ಚಕ್ರಬಡ್ಡಿಯ ಬಗ್ಗೆ ಕಲಿಯೋಣ. ಮೊದಲಿಗೆ ಬಡ್ಡಿ ಅಂದ್ರೇನು ಅಂತ ಹೇಳಿ ನಿಮ್ಗೆ ಗೊತ್ತಿದ್ಯಾ? ಬಡ್ಡಿ ಅಂತ ಹೇಳಿದ್ರೆ ನಾವು ಬ್ಯಾಂಕ್ ಅಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಈಗ 1,000 ಅಂತ ಹೇಳಿ ಇಟ್ರೆ ಆಯ್ತಾ, ಬ್ಯಾಂಕ್ ಅಲ್ಲಿ ಠೇವಣಿ ಇಟ್ರೆ ನಿಮ್ಮ ಒಂದು ಅಕೌಂಟ್ ಅಲ್ಲಿ ಅವರು 1 ವರ್ಷ ಆಗುವಾಗ, ಈ ತಿಂಗಳು ಜನವರಿಯಲ್ಲಿ ನೀವು ಇಟ್ರೆ ಅವರ ಇಯರ್ ಎಂಡ್ ಅಲ್ಲಿ ಅಂತ ಆಗುವಾಗ 1 ವರ್ಷ ಕಳೆದು ನೆಕ್ಸ್ಟ್ ಈಗ ಇದು 2025 ಆದ್ರೆ 2026 ಮಾರ್ಚ್ ಆಗುವಾಗ ಅದಕ್ಕೆ ಬಡ್ಡಿ ಸಿಗ್ತದೆ. ನೀವೆಷ್ಟು ಇಟ್ಟಿದ್ದೀರಿ ನೋಡಿ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಅನ್ನ ಹಾಕ್ತಾರೆ. 1%, 1.8%, ಎಷ್ಟೋ ಒಂದು ಅಮೌಂಟ್ ಅನ್ನ ಹಾಕ್ತಾರೆ. 1% ಅಂತ ಹೇಳಿದ್ರೆ ಎಷ್ಟಾಗ್ತದೆ? 1 ರೂಪಾಯಿ. 100ಕ್ಕೆ 1 ರೂಪಾಯಿ. ಹಾಗಾದ್ರೆ 1000ಕ್ಕೆ ಎಷ್ಟು ರೂಪಾಯಿ? 1000ಕ್ಕೆ ಎಷ್ಟು ರೂಪಾಯಿ? 10 ರೂಪಾಯಿ ಆಗ್ತದಲ್ವಾ? 10 ರೂಪಾಯಿ ಅಂದ್ರೆ 1000 ಪ್ಲಸ್ 10, 10,000, 1,010 ರೂಪಾಯಿ ನಿಮಗೆ ನಿಮ್ಮ ಬ್ಯಾಂಕ್ ಅಲ್ಲಿ ಸಿಗ್ತದೆ. ಈ 10 ರೂಪಾಯಿದು ಏನಿದೆ ನೋಡಿ, ಅದು ಬಡ್ಡಿ, ಎಕ್ಸ್ಟ್ರಾ ಹಣ ಹಾಕುವಂತದ್ದು. ಇದು ಬ್ಯಾಂಕ್ ಅಲ್ಲಿ ಮಾಡ್ತಾರೆ, ಹಾಗೆ ಪೋಸ್ಟ್ ಆಫೀಸ್ ಅಲ್ಲಿ ಕೂಡ ನಾವು ಇಟ್ಟ ಹಣಕ್ಕೆ ನಮ್ಗೆ ಬಡ್ಡಿ ಸಿಗ್ತದೆ. ಆಯ್ತಾ? ಇದು ಒಂದು ಮಾಹಿತಿ. ಮತ್ತೆ ನಾವು ಸಾಲ ತೆಗೆದುಕೊಂಡಾಗ ಕೂಡ ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವೇನಾದ್ರೂ ಬ್ಯಾಂಕಿನಿಂದ ಸಾಲ ತೆಗೆದುಕೊಂಡ್ರೆ, ಲೋನ್ ಅಲ್ವಾ? ಸಾಲ ಅಂತ ಹೇಳಿದ್ರೆ ಲೋನ್ ತೆಗೆದುಕೊಂಡ್ರೆ ಅದಕ್ಕೆ ಕೂಡ ಆ ಲೋನ್ ಮೊತ್ತ ನಾವು ತಿಂಗಳು EMI ಅಂತ ಹೇಳಿ ಕಟ್ಟುತ್ತೇವೆ ನೋಡಿ. ಅದ್ರಲ್ಲಿ ಒಂದು ಇಷ್ಟು ಮೊತ್ತ ಅಂತ ಹೇಳಿದ್ರೆ, ಒಂದು ಮುಕ್ಕಾಲು ಭಾಷಿ ಏನು ಅಸಲು ಅಂತ ಇದ್ರೆ ಅದರಲ್ಲಿ ಕಾಲು ಭಾಗ ಏನಿರ್ತದೆ, ಬಡ್ಡಿಯನ್ನು ಸಮೇತ ನಾವು ತೆಗೆದುಕೊಂಡ ಹಣಕ್ಕೆ. ಈಗ ನಾನು 10,000 ಬ್ಯಾಂಕಿನಿಂದ ಲೋನ್ ತೆಗೆದಿದ್ದೇನೆ ಅಂತ ಇದ್ರೆ ತಿಂಗಳು ನಾನು 1000 ಎಷ್ಟನ್ನ ಕಟ್ಟಬೇಕು? 1010 ರೂಪಾಯಿಯನ್ನ ಕಟ್ಟಬೇಕು ಅಂತ ತಿಳ್ಕೊಳ್ಳಿ. ಆಯ್ತಾ? ಇದು 10,000 ಅನ್ನೋದು ಏನು? ಈಗ ಅಸಲು. ಈ 10 ರೂಪಾಯಿ ಅನ್ನೋದು ಏನಿದೆ ನೋಡಿ, ಅದು ಬಡ್ಡಿ, 1% ಬಡ್ಡಿ. ಆಯ್ತಾ? ನಾನು ತಿಂಗಳು ಹತ್ತುವಾಗ 10 ರೂಪಾಯಿ ಜಾಸ್ತಿ ಕಟ್ಟಬೇಕು. ಎಲ್ಲಿ ತನಕ? ನಾನು ಕೊನೆ ವರ್ಷ ಅಂದ್ರೆ ಆ 10,000ವನ್ನ ತೀರಿಸುವ ತನಕ. ಆಯ್ತಾ? ಇದು ಒಂದು ರೀತಿ ಏನಂತ ಹೇಳಿದ್ರೆ ಬಡ್ಡಿಯ ಒಂದು ಏನು ಕಾನ್ಸೆಪ್ಟ್ ಆಗಿರ್ತದೆ. ಈಗ ನಾವು ಚಕ್ರ ಬಡ್ಡಿ ಅಂದ್ರೆ ಏನು ಅಂತ ಹೇಳಿ ಕಲ್ತಿದ್ದೇವೆ. ಚಕ್ರ ಬಡ್ಡಿ ಅಂದ್ರೆ ಏನು ಅಂತ ಹೇಳಿ ಕಲ್ತಿದ್ದೇವೆ. ಆ ಚಕ್ರ ಬಡ್ಡಿ ಅಂತ ಹೇಳಿದ್ರೆ ನೋಡಿ, ಅದಕ್ಕೊಂದು ಸೂತ್ರ ಇದೆ ಅಂತ ಹೇಳಿದ್ರೆ, ಈಗ ಮೊದಲು ಚಕ್ರ ಬಡ್ಡಿಯಾದ ವಿಷಯ ಏನಂತ ಹೇಳ್ತೇನೆ ನೋಡಿ. ನಾನು ಮೊದಲು ಒಂದು ಏನಂತ ಹೇಳಿದ್ರೆ 10,000 ಸಾಲ ತೆಗೆದುಕೊಂಡಿದ್ದೇನೆ. ಆಯ್ತಾ? ನಾನು ತಿಂಗಳು ಕಟ್ಟುತ್ತೇನೆ. ಆಯ್ತಾ? ಅಥವಾ ಚಕ್ರ ಬಡ್ಡಿ ಅಂತ ಹೇಳಿದ್ರೆ ನಾನು ತಿಂಗಳು ಏನ್ ಮಾಡ್ತೇನೆ, ಒಂದು 10,000 ರೂಪಾಯಿ ಇಟ್ಟಿದ್ದೇನೆ ಬ್ಯಾಂಕ್ ಅಲ್ಲಿ. ಅದಕ್ಕೆ ಅವರು 1% ಬಡ್ಡಿ ಕೊಡ್ತಾರೆ. ಅಂದ್ರೆ 1% ಅಂತ ಹೇಳಿದ್ರೆ 100 ರೂಪಾಯಿ ಆಗ್ತದೆ. ಯಾವ್ದು? 10,000ಕ್ಕೆ 100 ರೂಪಾಯಿ ಬಡ್ಡಿ ಆಗ್ತದೆ. ಈಗ 1 ವರ್ಷದ ನಂತರ ನನ್ನ ಹಣ ಏನಾಯ್ತು? 10,100 ರೂಪಾಯಿ. ಆಯ್ತಾ? ಇದಕ್ಕೆ ಪುನಃ ಈಗ ಇದಕ್ಕೆ ಬಡ್ಡಿ ಹಾಕ್ತಾರೆ. ಎಷ್ಟಕ್ಕೆ ಬಡ್ಡಿ ಹಾಕ್ತಾರೆ? 10,000ಕ್ಕೆ 100 ರೂಪಾಯಿ ಬಡ್ಡಿ ಹಾಕ್ತಾರಾ? ಅದ್ರ ಮೇಲೆಗೆ ಅಂದ್ರೆ 10,200 ರೂಪಾಯಿ ಆಗ್ತದೆ. ಅದ್ರ ಮೇಲೆಗೆ ಪುನಃ 100 ರೂಪಾಯಿಗೂ ಎಕ್ಸ್ಟ್ರಾ ಅಮೌಂಟ್ ಏನಿತ್ತು ನೋಡಿ, ಅದಕ್ಕೂ 1% ಬಡ್ಡಿ ಹಾಕ್ತಾರೆ. ಅಂದ್ರೆ 2 ರೂಪಾಯಿ ಹೆಚ್ಚು. ಆಯ್ತಾ? ಅಂದ್ರೆ 1 ರೂಪಾಯಿ ಹೆಚ್ಚಾಗ್ತದೆ. 1 ರೂಪಾಯಿ ಹೆಚ್ಚಾಗ್ತದೆ. 10,201 ರೂಪಾಯಿ. ಆಯ್ತಾ? ಇದು ಏನಂತ ಹೇಳಿದ್ರೆ ಚಕ್ರ ಬಡ್ಡಿಯ ಒಂದು ಮಹತ್ವ ಆಗ್ತದೆ. ಆಯ್ತಾ? ಆ 1 ರೂಪಾಯಿ ಏನಾಗ್ತದೆ, ಅದಕ್ಕೂ ಬಡ್ಡಿ ಸಿಗ್ತದೆ. ಈಗ ಇದು 201 ಅನ್ನೋದು ಆ 200 ರೂಪಾಯಿ 2 ವರ್ಷದ ಬಡ್ಡಿ. ಆಯ್ತಾ? ಹಾಗಾದ್ರೆ ಆ 1 ರೂಪಾಯಿ ಆ 100 ರೂಪಾಯಿಗೆ ಸಿಕ್ಕಿದ ಬಡ್ಡಿ, ಇದನ್ನೇ ನಾನು ಚಕ್ರ ಬಡ್ಡಿ ಅಂತ ಹೇಳುದು. ಸಿಕ್ಕಿದ ಅಸಲಿಗೂ ಪ್ರತಿ ಬಡ್ಡಿಯಾಗಿ ಸಿಗ್ತದೆ ನೋಡಿ, ಅದನ್ನ ಚಕ್ರ ಬಡ್ಡಿ ಅಂತ ಹೇಳ್ತಾರೆ. ಚಕ್ರ ಬಡ್ಡಿಯನ್ನ ಕಂಡು ಹಿಡಿಲಿಕ್ಕೆ ಅಂದ್ರೆ ಆ ಮೊತ್ತವನ್ನ ಕಂಡು ಹಿಡಿಲಿಕ್ಕೆ, ಎಷ್ಟು ಬಡ್ಡಿ ಸಿಗ್ತದೆ ಇಷ್ಟು ವರ್ಷದಲ್ಲಿ ಅನ್ನೋದನ್ನ ಕಂಡು ಹಿಡಿಲಿಕ್ಕೆ ನಮ್ಗೊಂದು ಸೂತ್ರ ಇದೆ. ಆ P ನೋಡಿ, CI ಅಂತ ಹೇಳಿದ್ರೆ ಚಕ್ರ ಬಡ್ಡಿ, A ಅಂತ ಹೇಳಿದ್ರೆ ಮೊತ್ತ ಪ್ಲಸ್ ಅಸಲು. ಈಗ ಮೊತ್ತವನ್ನ ಕಂಡು ಹಿಡಿಯುವುದು ಹೇಗೆ? ಅದನ್ನ ಕಂಡು ಹಿಡಿಲಿಕ್ಕೆ ಒಂದು ಸೂತ್ರ ಇದೆ. A ಅಂದರೆ P ಅಂತ ಹೇಳಿದ್ರೆ ಏನು ಮಕ್ಕಳೇ?
ಅಸಲು ನಾವು ಎಷ್ಟು ಹಣ ಒಟ್ಟು ಸಾಲ ತೆಗೆದುಕೊಂಡಿದ್ದೇವೆ ಅಥವಾ ಇಟ್ಟಿದ್ದೇವೆ ಅದು. ಮತ್ತೆ ಆರ್ ಅನ್ನೋದು ಏನಿದೆ ನೋಡಿ, ಅದು ಶೇಕಡ, ಇದು ಯಾವ್ದು ಬಡ್ಡಿಯ ದರ ಆಯ್ತಾ, ಬಡ್ಡಿ ದರ. ಮತ್ತೆ ಇಲ್ಲಿ ಎನ್ ಕಾಣ್ತದ, ಇಲ್ಲಿ ಎನ್ ಕಾಣ್ತದಲ್ಲ ಹೊರಗೆ, ಬ್ರಾಕೆಟ್ ನ ಹೊರಗೆ, ಅದು ವರ್ಷ ಅಂದ್ರೆ ಟೈಮ್ ಅಂತ ಹೇಳ್ತೇವೆ, ಎಷ್ಟು ವರ್ಷಕ್ಕೆ ಇಟ್ಟಿದ್ದೇವೆ ಅನ್ನೋದ್ರ ಮೇಲೆ ಹೋಗ್ತದೆ ಇದು. ಇದು ಅದರ ಸೂತ್ರವನ್ನ ಕಂಡು ಹಿಡಿಯುವುದು ಹೇಗೆ ಅಂದ್ರೆ, ಇದು ಮೊತ್ತ, ಇದನ್ನೆಲ್ಲವನ್ನ ಹಾಕಿ ನಾವು ಕಂಡು ಹಿಡಿಯುವುದು ನಮ್ಗೆ ಅದು ನಾವು ಎಷ್ಟು ಮೊತ್ತ ನಮಗೆ ಬಡ್ಡಿ ಸಿಗ್ತದೆ ಅನ್ನೋದು ಆಯ್ತಾ. ಆದ್ರೆ ಅದನ್ನ ಅಸಲಿಗೆ ಸೇರಿಸಿದಾಗ ಮಾತ್ರ ಚಕ್ರ ಬಡ್ಡಿ ಎಷ್ಟು ಸಿಕ್ಕಿದೆ, ಒಟ್ಟಿಗೆ ನಮ್ಗೆ ಎಷ್ಟು ಹಣ ಕಟ್ಲಿಕ್ಕೆ ಸಿಗ್ತದೆ ಅಥವಾ ನಾವು ಇಟ್ಟದ ಹಣಕ್ಕೆ ಎಷ್ಟು ಸಿಗ್ತದೆ ಅನ್ನೋದು ಕಾಣ್ಲಿಕ್ಕೆ ನಮ್ಗೆ ಸಿಗ್ತದೆ. ಸೊ ಈಗ ನಾವು ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಅಭ್ಯಾಸ 7.3ರ ಮೊದಲ ಪ್ರಶ್ನೆ ನೋಡಿ. ಮೊದಲ ಪ್ರಶ್ನೆ ಏನ್ ಹೇಳ್ತದೆ ನೋಡಿ, ಒಂದು ಸ್ಥಳದ ಜನಸಂಖ್ಯೆಯು 2003ರಲ್ಲಿ 5% ದರದಲ್ಲಿ 54,000ಕ್ಕೆ ಏರಿದೆ ಆಯ್ತಾ. 54,000ಕ್ಕೆ ಏನಾಗಿದೆ, ಏರಿದೆ. ಈಗ 2001ರಲ್ಲಿ ಜನಸಂಖ್ಯೆಯನ್ನ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡಿ, 2001ರ ಜನಸಂಖ್ಯೆ ನಮ್ಗೆ ಗೊತ್ತಿಲ್ಲ, ನಮಗೀಗ ಕೊಟ್ಟದ್ದು ಯಾವುದು, 2003ರ ಜನಸಂಖ್ಯೆ ಆಯ್ತಾ. ಎಷ್ಟು ಹೇಳಿದ್ದಾರೆ, 54,000ಕ್ಕೆ ಏರಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದು ಮೊದಲಿದು ಹಿಂದಿದು ಪ್ರಿನ್ಸಿಪಲ್ ಇಲ್ಲಿ ನಮಗೆ ಗೊತ್ತಿಲ್ಲ ನೋಡಿ, ಅಸಲು ಗೊತ್ತಿಲ್ಲ. ಆದ್ರೆ ನಮಗೀಗ ಬಂದ ಜನಸಂಖ್ಯೆ ಏನಿದೆ, ನಾವು ಅದನ್ನ ಅಮೌಂಟ್ ಅಂತ ಹೇಳಿ ಅಂದ್ರೆ ಮೊತ್ತವಾಗಿ ಕನ್ಸಿಡರ್ ಮಾಡ್ಬೇಕು. ಮ್ಯಾಮ್ ನಮಗೆ ಚಕ್ರಬಡ್ಡಿ ಹಣದ ವ್ಯವಹಾರ ಅಲ್ಲ ಮ್ಯಾಮ್, ಇದು ಯಾಕೆ ಜನಸಂಖ್ಯೆಗೆ ಅನ್ವಯ ಆಗ್ತದೆ ಅಂತ ಕೇಳಿದ್ರೆ ನೋಡಿ, ಯಾವಾಗ ಯಾವುದೇ ಒಂದು ದರ ಒಂದು ಕ್ರಮಬದ್ಧವಾಗಿ ಏರಿಕೆ ಆಗ್ತಾ ಹೋಗ್ತದೆ, ಆಗ ಚಕ್ರಬಡ್ಡಿಯ ಸೂತ್ರವನ್ನೇ ಉಪಯೋಗಿಸಿಕೊಂಡು ನಾವು ಅದನ್ನ ಮಾಡಬಹುದು ಆಯ್ತಾ. ಸೊ ಇನ್ನೊಂದು ಪ್ರಶ್ನೆ ಬರ್ತದೆ ನಮಗೆ, ಬ್ಯಾಕ್ಟೀರಿಯಾದ ಪ್ರಶ್ನೆ, ಅಲ್ಲಿ ಕೂಡ ಇದನ್ನ ಚಕ್ರಬಡ್ಡಿಯ ಸೂತ್ರ ಹಾಕಿ ಮಾಡುವಂತದ್ದು ನಾವು. ಸೊ ಇದು ಅರ್ಥ ಆಯ್ತಾ ಯಾಕೆ ಅಂತ ಹೇಳಿದ್ರೆ, ಅಮೌಂಟ್ ಇದನ್ನೇ ಮೊತ್ತ ಯಾಕೆ ನಾನು 54,000ವನ್ನ ಮೊತ್ತ ಯಾಕೆ ಕನ್ಸಿಡರ್ ಮಾಡಿದೆ ಅಂತ ಹೇಳಿ ಅರ್ಥ ಆಯ್ತಾ. ಯಾಕೆ ಹೇಳಿದ್ರೆ ಅಸಲಿನ ಬಗ್ಗೆ ಮಾತಾಡ್ತಾ ಇಲ್ಲ, ಇದು ಮುಂದೆ ಬಂದಿದೆ ಅಲ್ವಾ, 1 ವರ್ಷದಿಂದ 2 ವರ್ಷಕ್ಕೆ, 2 ವರ್ಷ ಆದ ನಂತರ ಬಂದಂತಹ ಜನಸಂಖ್ಯೆ ಇದು. 2003ರ ಜನಸಂಖ್ಯೆ, ಆದ್ರೆ 2001ರ ಜನಸಂಖ್ಯೆ ನಮ್ಗೆ ಎಷ್ಟು ಅಂತ ಹೇಳಿ ಗೊತ್ತಿಲ್ಲ. ಸೊ ನಾವೀಗ ಅದನ್ನ ಕಂಡು ಹಿಡಿಬೇಕಾದದ್ದು ಏನು, ಅಸಲನ್ನ ಕಂಡು ಹಿಡಿಬೇಕಾದದ್ದು. ಇದು ಏನು, ಇದು ನಮ್ಗೆ ಸಿಕ್ಕಿದೀಗ 54,000ವನ್ನ ನಾವು ಮೊತ್ತ ಆಗಿ ಪರಿಗಣಿಸಬೇಕು. ಹಾಗೆಯೇ ಎಷ್ಟು ವರ್ಷದ ಗ್ಯಾಪ್ ಇದೆ ನೋಡಿ, 2001ರಿಂದ 2003ಕ್ಕೆ ಬರ್ಬೇಕಾದ್ರೆ 2 ವರ್ಷದ ಗ್ಯಾಪ್ ಇದೆ ಅಲ್ವಾ. ಸೊ ಹಾಗಾದ್ರೆ ಟಿ ಅಂತ ಹೇಳಿದ್ರೆ ಏನು, ಅಥವಾ ಎನ್ ಅಂತ ಹೇಳಿದ್ರೆ ಟೈಮ್ ಅಂತ ಹೇಳಿದ್ರೆ 2 ವರ್ಷ ಅಂತ ಹೇಳಿ ನಾವು ತಗೊಳ್ಬೇಕು. ಇದು ಗೊತ್ತಾಯ್ತಾ ಯಾಕೆ ಅಂತ ಹೇಳಿ. ಓಕೆ, ಅಲ್ಲಿ 2 ಪ್ರಶ್ನೆಗಳಿದೆ. ಸೊ ಹಾಗಾಗಿ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಕೆಳಗೆ ಬರಿತೇನೆ ಆಯ್ತಾ. ನೋಡಿ, ಓಕೆ, ನಾನೀಗ ಪಿ ಅನ್ನೋದು ನಾವು ಹುಡುಕ್ಬೇಕು ಅಲ್ವಾ. ಸೊ ಎ ಅನ್ನೋದು ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ, 54,000. ಹಾಗೆ ಎನ್ ಅಂತ ಹೇಳಿದ್ರೆ 2 ವರ್ಷ ಅಲ್ವಾ. ಹಾಗೆ ಆರ್ ಅಂತ ಹೇಳಿದ್ರೆ ಏನು, ಆರ್ ಅಂತ ಹೇಳಿದ್ರೆ 5% ಆಗ್ತದೆ, 5% ಆಗ್ತದೆ. ಈಗ ಸೂತ್ರ ಅದುವೇ, ಯಾವುದು ಸೂತ್ರ, ಎ ಅಂತ ಹೇಳಿದ್ರೆ ಪಿ ಅಲ್ವಾ ಗುಣಿಸು 1 + r/100 ಅದರ ಘಾತ n. ಇದು ಯಾಕೆ ಅಂತ ಹೇಳಿ ಗೊತ್ತಾಗಿರ್ಬಹುದಲ್ವಾ. 54,000 ಅಂದರೆ ಪಿ ಅಂತ ಹೇಳಿದ್ರೆ ಎಷ್ಟು ನಮ್ಗೆ ಗೊತ್ತಿಲ್ಲ, ಹಿಂದಿನ ದರ ಮೊತ್ತ ಎಷ್ಟು ಅಂತ ಗೊತ್ತಿಲ್ಲ. ಸೊ ಅದನ್ನ ನಾವು ಕಂಡು ಹಿಡಿಬೇಕು. ಹಾಗೆಯೇ 1 ಆರ್ ಅಂತ ಹೇಳಿದ್ರೆ ಎಷ್ಟು, ಆರ್ ಅಂತ ಹೇಳಿದ್ರೆ 5% ಅಲ್ವಾ, /100 ಮತ್ತೆ ಘಾತ ಎನ್ ಅಂತ ಹೇಳಿದ್ರೆ ಎಷ್ಟು ವರ್ಷಕ್ಕೆ ನಾವು ಇಟ್ಟದ್ದು, ಎಷ್ಟು ವರ್ಷದ ನಂತರದ ಜನಸಂಖ್ಯೆ, 2 ವರ್ಷದ ನಂತರದ ಜನಸಂಖ್ಯೆ. ಈಗ 54,000ವನ್ನ ನಾನು ಹಾಗೇ ಬರಿತೇನೆ, ಪಿ ಅನ್ನ ಬರಿತೇನೆ. ಇದು ನೋಡಿ, ಇದನ್ನ ಏನ್ ಮಾಡಬಹುದು ನಾವು, ಇಲ್ಲಿ 1 ಮತ್ತು 100 ಅಂತ ಹೇಳಿದ್ರೆ 100 ಅಲ್ವಾ. 1 ಎಷ್ಟ್ಲಿ 100, 100ಲಿ. ಸೊ 1ಕ್ಕೆ 100ರಿಂದ ಗುಣಿಸ್ಬೇಕು. ಸೊ 100 ಎಷ್ಟ್ಲಿ 100, 100 1ಲಿ 100. ಸೊ 5 + 1, 5 × 1 5 ಆಗ್ತದೆ ಅಲ್ವಾ. ಈಗ ನಮ್ಗೇನ್ ಸಿಗ್ತದೆ ಇಲ್ಲಿ, 54,000 ಅಂದರೆ ಅಲ್ವಾ
105 ಪಿ 105 ಭಾಗಿಸು 100. 5ರ ಮಧ್ಯೆಯಲ್ಲಿ ಎರಡೂ ಸಂಖ್ಯೆ ಕೂಡ ಹೋಗ್ತದೆ. 5 10 0, 5 10 1, 21 ಆಗ್ತದೆ. ಅಂದ್ರೆ ಇದನ್ನ ನಾನು ಇಲ್ಲಿ ಬರಿತೇನೆ ನೋಡಿ. ಎಷ್ಟು? 54,000. 54,000 ಒಂದು ನಿಮಿಷ. ಓಕೆ, 54,000 ಅಂದರೆ ಪಿ ಅಲ್ವಾ. 21 ಗುಣಿಸಿ 21 ಅಂತ ಹೇಳಿದ್ರೆ 441, 20 ಗುಣಿಸಿ 20 ಅಂತ ಹೇಳಿದ್ರೆ 400. ಸೊ ಪಿ ಕಂಡು ಹಿಡಿಬೇಕು. ನಾವಾಗ ಇದನ್ನೆಲ್ಲವನ್ನ ಆಚೆಗೆ ಕೊಂಡೋಗ್ಬೇಕು. ಈಗ ಇಲ್ಲಿ ಆಚೆಗೆ ಒಂದು ಸಂಖ್ಯೆಯನ್ನ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಕೊಂಡೋಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಗುಣಾಕಾರ ಭಾಗಾಕಾರ ಆಗ್ತದೆ, ಭಾಗಾಕಾರ ಗುಣಾಕಾರ ಆಗ್ತದೆ. ಇದು ಈಗ 400 ಅನ್ನೋದು ಭಾಗಾಕಾರದ ರೀತಿ ಇದೆ, ಇದು ಆಚೆಗೆ ಹೋಗುವಾಗ ಗುಣಾಕಾರ ಆಗ್ತದೆ. ಅಂದರೆ 54,000 ಅಲ್ವಾ. ಇಲ್ಲೊಂದು 0 ಹೆಚ್ಚು ಹಾಕಿದ್ದೇನಾ ಅಂತ ನಾನು. 54,000 ಗುಣಿಸು 400 ಭಾಗಿಸು 441 ಅಂದರೆ ಪಿ. ಆಯ್ತಾ. ಸೊ ಇದು ಏನಾಗ್ತದೆ ಸಿಗುವಂತಹದ್ದು 441 ಮತ್ತೆ 54 ಭಾಗ ಆಗಿ ಹೋಗ್ತದೆ. ಎಷ್ಟರಿಂದ ಅಂತ ಹೇಳಿದ್ರೆ, ಅಥವಾ ಇದೆರಡನ್ನ ಗುಣಿಸುವಾಗ 54 ಗುಣಿಸು 4 ಮಾಡುವಾಗ ಎಷ್ಟು ಸಿಗ್ತದೆ ನಮಗೆ? ಒಂದು ಸೆಕೆಂಡ್. ನಮಗೆ 216 0000 ಭಾಗಿಸು 441 ಬರ್ತದೆ. ಇದನ್ನ ಭಾಗಿಸುವಾಗ ನಮಗೆ ಸಿಗುವಂತಹ ಉತ್ತರ 48,979. ಆಯ್ತಾ. ಮತ್ತೆ ಬಿಂದು ಸಮಥಿಂಗ್ ಸಿಗ್ತದೆ, ಆದ್ರೆ ನಾವಿದನ್ನ ಮಾತ್ರ ನಾವೇನ್ ಮಾಡ್ತೇವೆ, ಅದನ್ನ ನೋಡ್ತೇವೆ. ಅದ್ರ ಬಿಂದು ನಂತರ ಸಂಖ್ಯೆಗಳನ್ನ ನೋಡ್ಲಿಕ್ಕೆ ಹೋಗುದಿಲ್ಲ, ಅದು ಉದ್ದಕ್ಕೆ ಸಿಗ್ತದೆ. ಸೊ ನಮ್ಗೆ ಇಷ್ಟು ಸಾಕು. ಇದು ಏನು? ಅಸಲು. ಆಯ್ತಾ. ಪಿನ ಬೆಲೆ ನಮಗೆ ಯಾವಾಗ 2001ರಲ್ಲಿ ಎಷ್ಟು ಅಂತ ಹೇಳಿ ಸಿಕ್ಕಿದ್ದು. ಆಯ್ತಾ. ಈಗ ನಮ್ಗೆ ಅಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ. 2005ರಲ್ಲಿ ಅದರ ಜನಸಂಖ್ಯೆಯನ್ನ ಎಷ್ಟಾಗ್ತದೆ ಅನ್ನೋದು ಕಂಡು ಹಿಡಿಬೇಕು. ಈಗ ನಮಗೆ 2003ರ ಜನಸಂಖ್ಯೆ ಗೊತ್ತಿದೆ ಅಲ್ವಾ. ಈಗ 2005ಕ್ಕಾಗುವಾಗ ಎಷ್ಟು ಅಂತ ಹೇಳಿ ಕೇಳ್ಬೇಕು. 2003ರ ಜನಸಂಖ್ಯೆ ಅಂತ ಹೇಳಿದ್ರೆ 54,000. ಹಾಗಾದ್ರೆ ನಂತರ ಸಿಗುವಂತಹದ್ದು ಅಮೌಂಟ್ ಅಲ್ವಾ. ನಮಗೆ ಇಲ್ಲಿ ಇದನ್ನ ನಾವು ಪಿ ಅಂತ ಹೇಳಿ ತಕೊಳ್ಳೋದು. ಯಾವ್ದನ್ನ? 54,000ವನ್ನ ಪಿ ಅಂತ ಹೇಳಿ ತಕೊಳ್ಳೋದು. ಎ ಅಂದ್ರೆ ಗೊತ್ತಿಲ್ಲ. ಸೇಮ್ ಸೂತ್ರ ಅದೇ. ಎ ಅಂತ ಹೇಳಿದ್ರೆ ಪಿ ಬ್ರಾಕೆಟ್ ಅಲ್ವಾ, 1 + r/100 ಅದರ ಘಾತ 2. ಯಾಕೆ? 2 ವರ್ಷದ ಗ್ಯಾಪ್ ಅದು. 2003ರಿಂದ 2005ರವರೆಗೆ 2 ವರ್ಷದ ಗ್ಯಾಪ್. ಸೊ 2 ಅಂತ ಹೇಳಿ ತಕೊಳ್ಬೇಕು. ಈಗ ಎ ಗೊತ್ತಿಲ್ಲ, ಇದನ್ನ ಕಂಡು ಹಿಡಿಬೇಕು ನಾವು. ಪಿ ಅನ್ನೋದು ಎಷ್ಟು? ಪಿ ಅಂದರೆ ಆಯ್ತಾ. ಪಿ ಅಂದ್ರೆ ಏನು ಅಂತ ಹೇಳಿ ನಾವು ಕಂಡು ಹಿಡಿಬೇಕಲ್ವಾ. ಪಿ ಅಂತ ಹೇಳಿದ್ರೆ ಎಷ್ಟು ಅಂತ ತಕೊಂಡಿದ್ದೇವೆ ನಾವು? 54,000. ಹಾಗೆಯೇ 1 ಮತ್ತೆ ಆರ್ ಅಂತ ಹೇಳಿದ್ರೆ 5 ಭಾಗಿಸು 100 ಅಂತ ಹೇಳಿದ್ರೆ 2. 54,000 ಅಲ್ವಾ. ಮತ್ತೆ ಒಂದು ನಿಮಿಷ ಮಕ್ಕಳೇ. ಹೌದು. ಐವತ್ತ 4,000. ಹಾಗೆಯೇ ಇದು ಎಷ್ಟು ಬರ್ತದೆ? 105 ಭಾಗಿಸು 100 ಅದಾಗ ಮಾಡಿದ ಹಾಗೆ, ಅಂದ್ರೆ ಅದರ ಘಾತ 2. ಈಗ ಏನಾಗ್ತದೆ? 105 ಅಂತ ಇದು 20ಲಿ, ಇದು 21ಲಿ. ಸಾರಿ, ಅಲರ್ಜಿ ಆಗಿದೆ ಸ್ವಲ್ಪ. 54,000 .
ಇದು ಸೊನ್ನೆಗೆ ಇದು ಸೊನ್ನೆ ಕಟ್ ಆಗ್ತದೆ, ಇದು ಸೊನ್ನೆಗೆ ಇದು ಸೊನ್ನೆ ಕಟ್ ಆಗ್ತದೆ. 2 1 2 4 1 ಉಳಿಯಿತು 7 0. ಹಾಗೆ ಇದು ಸೊನ್ನೆಗೆ ಕಟ್ ಆಗ್ತದೆ, 2 1 2 3 6 1 ಉಳಿಯಿತು 5 135 ಉಳಿಯಿತು. ಹಾಗೆ ಇದನ್ನ ಇಲ್ಲಿ ಬರಿತೇನೆ ನೋಡಿ, 135 ಗುಣಿಸು 21 ಗುಣಿಸು 21 ಅಂದ್ರೆ 441 ಗುಣಿಸು 135 ಮಾಡಿದಾಗ ಸಿಗುವಂತಹ ಉತ್ತರ 5935 ಬಿಂದು ಸಮಥಿಂಗ್ ಸಿಗ್ತದೆ. ಈಗ ಇದಿಷ್ಟು ಸಾಕು ನಮಗೆ. ಸೊ ಇದು ರೂಪಾಯಿ ಅಲ್ಲಲ್ಲ, ಜನಸಂಖ್ಯೆ ಅಲ್ವಾ ಅದು. ಸೊ ಇದನ್ನು ಒರೆಸ್ಬೇಕು ಆಯ್ತಾ, ರೂಪಾಯಿ ಅಲ್ಲ. ಸೊ 2005ರಲ್ಲಿ ಸಿಗುವಂತಹ ಜನಸಂಖ್ಯೆ ಇದು 2001ರಲ್ಲಿ 48,979 ಸಿಕ್ಕಿತು. ಆದ್ರೆ 2005ರಲ್ಲಿ ಇಷ್ಟು ಜಾಸ್ತಿ ಆಗ್ತದೆ. ಇದು ಚಕ್ರ ಬಡ್ಡಿಯನ್ನು ಉಪಯೋಗಿಸಿ ಜನಸಂಖ್ಯೆಯನ್ನ ಕಂಡುಹಿಡಿಯುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಲೆಕ್ಕ ಇದೆ, ಅದುವೇ ಬ್ಯಾಕ್ಟೀರಿಯಾದ ಲೆಕ್ಕ. ಇದು ಕೂಡ ಇಂಪಾರ್ಟೆಂಟ್ ಆಯ್ತಾ. ಸೇಮ್ ಪ್ರಾಬ್ಲಮ್ ಸೇಮ್, ಅಲ್ಲಿ ಕೂಡ ಏನು ಎಂತ ಡಿಫ್ರೆನ್ಸ್ ಇಲ್ಲ. ಬಟ್ ನೋಡಿಕೊಳ್ಳಿ, ಒಂದು ನಿರ್ದಿಷ್ಟವಾದ ಪ್ರಯೋಗಾಲಯದಲ್ಲಿ ಬ್ಯಾಕ್ಟೀರಿಯಾದ ಸಂಖ್ಯೆಯು ಪ್ರತಿ ಗಂಟೆಗೆ 2.5% ವೇಗದಲ್ಲಿ ಹೆಚ್ಚುತ್ತಿದೆ. ಅಂದ್ರೆ ಶೇಕಡ ಬಂದ ತಕ್ಷಣ ಅದೇನು R ಅಲ್ವಾ. ಹಾಗೆಯೇ ಆರಂಭದಲ್ಲಿ ಬ್ಯಾಕ್ಟೀರಿಯಾದ ಸಂಖ್ಯೆಯು 5,06,000 ಇದ್ದರೆ 2 ಗಂಟೆಯ ನಂತರ ಅದರ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಸೊ ಆರಂಭದಲ್ಲಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ಕೊಟ್ಟದ್ದು P, ಅಸಲಿನ ಬೆಲೆ ಆಯ್ತಾ. 5,06,000 P ನ ಬೆಲೆ ಕಂಡು ಹಿಡಿಲಿಕ್ಕೆ ಹೇಳಿದ್ದು. ಹಾಗೆಯೇ ಟೈಮ್ ಅಂತ ಹೇಳಿದ್ರೆ N ಅಂತ ಹೇಳಿದ್ರೆ ಎಷ್ಟು, 2 ಗಂಟೆಗಳು ಅಂದ್ರೆ R ಅಂತ ಹೇಳಿ ಅರ್ಥ. 2 ಗಂಟೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ 2 ಗಂಟೆ ನಾವೀಗ ಬರೆಯುವಾಗ ಕೂಡ ಗಂಟೆಯಲ್ಲೇ ಬರೆಯುವಂತಹದ್ದು. ಸೊ ಗಂಟೆಯನ್ನು ಕೂಡ ದಿನಕ್ಕೆ ಕನ್ಸಿಡರ್ ಮಾಡಿ ತಗೊಳ್ಬಹುದು. ಸೇಮ್ ನಮ್ಮ ಸೂತ್ರ ಯಾವುದು, ಸೂತ್ರ ಸೇಮ್. ನಮ್ಗೀಗ ಕಂಡು ಹಿಡಿಲಿಕ್ಕೆ ಏನು, A ಅಂದ್ರೆ 2 ಗಂಟೆ ನಂತರ ಎಷ್ಟು ಹೆಚ್ಚಾಗ್ತದೆ ಅನ್ನೋದನ್ನ ಕಂಡು ಹಿಡಿಯೋದು. ಸೊ ಮೊತ್ತವನ್ನ ಕಂಡು ಹಿಡಿಲಿಕ್ಕೆ ಇರುವಂತಹದ್ದು. ಈಗ ನೋಡಿ, A ಅಂದರೆ P ಗುಣಿಸು 1 ಪ್ಲಸ್ R/100 ಅದರ ಘಾತ N. ಈಗ A ಗೊತ್ತಿಲ್ಲ ನಮಗೆ, P ಎಷ್ಟು ಅಂತ ಹೇಳಿ ಗೊತ್ತಿದೆ, 5,06,000 ಅಲ್ವಾ. 5,06,000 ಏನಿದೆ ನೋಡಿ ಅದು ಆಯ್ತಾ. ಹಾಗೆಯೇ 1 R ಅಂತ ಹೇಳಿದ್ರೆ ಎಷ್ಟು, 2.5 ಭಾಗಿಸು 100 ಅದರ ಘಾತ 2 ಅಲ್ವಾ, ಹೌದಲ್ವಾ. ಈಗ ಈ 2 ಪಾಯಿಂಟ್ ಇದ್ದದನ್ನ ನಾನು ತೆಗಿತೇನೆ. ಎಷ್ಟು ಮಾಡ್ತೇನೆ, ಇದಕ್ಕೆ 100ರಿಂದ ಗುಣಿಸ್ತೇನೆ, ಮತ್ತೆ 10ರಿಂದ ಗುಣಿಸ್ಬೇಕಲ್ವಾ. 1 ಡೆಸಿಮಲ್ ಪಾಯಿಂಟ್ ಇರುವಂತಹದ್ದು. ಅಲ್ಲಿ 10ರಿಂದ ಗುಣಿಸುವಾಗ ಇಲ್ಲಿ ಕೂಡ 10ರಿಂದ ಗುಣಿಸ್ಬೇಕು. ಆಗ ಏನಾಗ್ತದೆ, ಇಲ್ಲಿ 5,06,000 ಆಯ್ತಾ. 1 ಪ್ಲಸ್ 25 ಭಾಗಿಸು 100 ಆಯ್ತಾ. 25 ಭಾಗಿಸು 100, 25 1ಲಿ 25 40ಲಿ. ಈಗ ನಾವು ಅದನ್ನ ಏನ್ ಮಾಡೋಣ, ಸರಳೀಕರಣ ಮಾಡೋಣ. ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಸ್ವಲ್ಪ ಸಂಖ್ಯೆ ಸಣ್ಣದು ಸಿಗ್ತದೆ ನಮ್ಗೆ. 40 ಇಲ್ಲಿ ಅಲ್ವಾ, ಇಲ್ಲಿ 1 ಇರುವ ಕಾರಣ ಭಿನ್ನ ರಾಶಿಯಲ್ಲಿ ತಗೊಳ್ಬೇಕು. ಅದನ್ನ ಛೇದದಲ್ಲಿ 1 40 40 ಒಂದೆಷ್ಟ್ಲಿ 40 40ಲಿ. ಸೊ 40 ಅಂತ ಮಾಡ್ಬೇಕು. ಪ್ಲಸ್ 1 40 ಎಷ್ಟ್ಲಿ 40 1ಲಿ. ಸೊ 40. ಈಗ ನೋಡಿ, 5,06,000 ಗುಣಿಸು 41 ಭಾಗಿಸು 40 ಗುಣಿಸು 41 ಭಾಗಿಸು 40. ಯಾಕೆ, ಇದು 2 ಗಂಟೆಗೆ ತಗೊಂಡಿದಾರಲ್ವಾ, ಘಾತ 2 ಉಂಟು. ಈಗ ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ, 2 ಸಂಖ್ಯೆಗೆ ಈ ಮತ್ತು ಈ 0ನ ಕಳಿಬಹುದು. 5,60 ಗುಣಿಸು 41 ಗುಣಿಸು 41 ಭಾಗಿಸು 4 4ಲಿ 16 ಆಯ್ತಾ. ಇದನ್ನ ಎಲ್ಲ ಮಾಡಿದಾಗ, ಅಥವಾ ಈ ಸಂಖ್ಯೆಗಳನ್ನೆಲ್ಲ ನಾವು ಗುಣಿಸಿ ಭಾಗಿಸಿದಾಗ ಸಿಗುವ ಉತ್ತರ ನಮಗೆ ನೋಡಿ, ನಾನು ಅದನ್ನ ಬರಿತೇನೆ. 5 3 1 6 1 6 ಇಷ್ಟು ಸಿಗ್ತದೆ. ಅಂದ್ರೆ ಪ್ರತಿ ಗಂಟೆಗೆ ಎಷ್ಟು ಜಾಸ್ತಿ ಆಗ್ತಾ ಹೋಗ್ತದೆ, 2 ಗಂಟೆಯ ನಂತರ ಅಷ್ಟಿದ್ದ ಸಂಖ್ಯೆಯ ಬ್ಯಾಕ್ಟೀರಿಯಾದ ಸಂಖ್ಯೆ ಇಷ್ಟಾಗ್ತದೆ. ಇದಿಷ್ಟು 2ನೇ ಪ್ರಶ್ನೆಗೆ ಉತ್ತರ. ನೋಡಿ, ಸೂತ್ರ ಅದುವೇ
ಸೂತ್ರ ಇದುವೆ, ಬಟ್ ನಾವೇನ್ ಮಾಡಿದ್ದು, ನಾವು ಚಕ್ರಬಡ್ಡಿಯ ಸೂತ್ರವೇ, ಬಟ್ ನಾವು ಕಂಡು ಹಿಡಿದದೇನು, ಬ್ಯಾಕ್ಟೀರಿಯಾದ ಸಂಖ್ಯೆಯನ್ನ. ಈಗ ಕೊನೆಯ ಪ್ರಶ್ನೆ, 3ನೇ ಪ್ರಶ್ನೆ, ಅಲ್ಲಿಗೆ ಹೋಗೋಣ. ಒಂದ್ ನಿಮಿಷ ನೋಡಿ, ಇದಿಲ್ಲ ಆಯ್ತು, ಇದು 3 ಅಂತ. ಓಕೆ. ಸ್ಕೂಟರ್ ಒಂದನ್ನು 42,000ಕ್ಕೆ ಖರೀದಿಸಲಾಯಿತು. ವಾರ್ಷಿಕ 8% ದರದಲ್ಲಿ ಅದರ ಬೆಲೆಯು ಸವಕಳಿ ಅಂತ ಹೇಳಿದ್ರೆ ಕಡಿಮೆ ಆಗ್ತದೆ. ಈಗ ಒಂದು ತಕೊಂಡ ಗಾಡಿಯನ್ನ ಇನ್ನೊಮ್ಮೆ ರೀಸೇಲ್ ಮಾಡುವಾಗ ಅದರ ಬೆಲೆ ಕಡಿಮೆ ಆಗ್ತದಲ್ವಾ? ಸೊ 1 ವರ್ಷದ ನಂತರ ಅದರ ಬೆಲೆಯನ್ನ ನಾವು ಕಂಡು ಹಿಡಿಬೇಕು. ಈಗ ನೋಡಿ, ನಾವು ಏನಾಗ್ತದೆ ಅಂತ ಹೇಳಿದ್ರೆ, ಮೊದಲಿಗೆ ನಮ್ಗೆ ಇರುವಂತಹದ್ದು ಅಸಲು ಅಲ್ವಾ? ಅಸಲು ಕೆಲವು ವರ್ಷಗಳ ನಂತರ ಒಟ್ಟು ಕಟ್ಟುವ ಇದಕ್ಕೆ ನಾವು ಏನಂತ ಹೇಳ್ತೇವೆ, ಮೊತ್ತ ಅಂತ ಹೇಳ್ತೇವೆ ಅಲ್ವಾ? ಇದು ಏನಾಗ್ತದೆ, ಹೆಚ್ಚು ಹೆಚ್ಚಾಗ್ತಾ ಹೋಗ್ತದೆ, ವರ್ಷಗಳು ಕಳೆದಂತೆ ಹೆಚ್ಚು ಹೆಚ್ಚು ಆಗ್ತಾ ಹೋಗ್ತದೆ. ಆದ್ರೆ ಯಾವಾಗ ನಾವು ಬಡ್ಡಿ ದರವ ಆ ರೀತಿ ಮಾತಾಡಿದಾಗ, ನಾವು ವಸ್ತುಗಳನ್ನ ನಾವು ಇದು ಮಾಡುವಾಗ, ಏನು ಮಾರಾಟ ಮಾಡುವಾಗ ಅದ್ರ ಬೆಲೆ ಏನಾಗ್ತದೆ, ಕಡಿಮೆ ಆಗ್ತಾ ಬರ್ತದೆ. ಒಮ್ಮೆ ಉಪಯೋಗಿಸಿದ ವಸ್ತುವನ್ನ ರೀಸೇಲ್ ಮಾಡುವಾಗ ಅದ್ರ ಬೆಲೆ ಏನಾಗ್ತದೆ, ಕಡಿಮೆ ಆಗ್ತದೆ. ಈಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಸೂತ್ರ ಅದ್ವೇ. ಯಾವ ಸೂತ್ರ? ಎ ಅಂತ ಹೇಳಿದ್ರೆ ಪಿ ಗುಣಿಸು 1 + r/100 ಅದರ ಘಾತ n. ಇದೆಲ್ಲ ಯಾವಾಗ? ಹೆಚ್ಚು ಹೆಚ್ಚು ಆಗ್ತಾ ಹೋಗುವಾಗ. ಆದ್ರೆ ಇಲ್ಲಿ ರೀಸೇಲ್ ಆಗ್ತಾ ಇರುವ ಕಾರಣ ಆ ಚಿಹ್ನೆ ಪ್ಲಸ್ಸಿನ ಬದಲಿಗೆ ನಾವು ಮೈನಸ್ ಹಾಕ್ಬೇಕು. ಯಾಕೆ ಹೇಳಿದ್ರೆ, ರೀಸೇಲ್ ಆಗುವಾಗ ಯಾವುದೇ ಒಂದು ವಸ್ತು ಇನ್ನೊಮ್ಮೆ ಮರು ಮಾರಾಟ ಆಗುವಾಗ ಅದರ ಬೆಲೆ ಕಡಿಮೆ ಆಗ್ತದೆ. ಆಯ್ತಾ? ರೀಸೇಲ್ ಆಗುವಾಗ ಅದರ ಬೆಲೆ ಏನಾಗ್ತದೆ, ಕಡಿಮೆ ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ಏನ್ ಮಾಡ್ತೇವೆ, ಅದನ್ನ ಮೈನಸ್ ಮಾಡ್ತೇವೆ. ನಮಗೀಗ 42,000 ಅನ್ನೋದು ಏನಿದೆ ನೋಡಿ, ಅದು ಪಿ ನ ಬೆಲೆ. ಸೊ ಪಿ ಅಂತ ಹೇಳಿದ್ರೆ 42,000 ಆಯ್ತಾ? ಮತ್ತೆ ಇದು 1 - 6 ಅಂತ, r ನ ಬೆಲೆ ಎಷ್ಟು? 8%, 100 ಅದರ ಘಾತ 1 ವರ್ಷದ ನಂತರ ಅವನು ಮಾಡುದು. ಸೊ ಇಲ್ಲಿ ಬರಿತೇನೆ ಬೇಕಾದ್ರೆ, 1 ನಿಮಿಷ ನೋಡಿ. ಪಿ ಅಂತ ಹೇಳಿದ್ರೆ 42,000 ಅಲ್ವಾ, ಅದು ಬೆಲೆ. ಹಾಗೆ r ಅಂತ ಹೇಳಿದ್ರೆ 8%, ಟೈಮ್ ಅಂತ ಹೇಳಿದ್ರೆ 1 ಟೈಮ್ ಅನ್ನು n ಅಂತ ಹೇಳ್ತೇವೆ ನಾವು. ಇದು ಎಷ್ಟು ವರ್ಷಕ್ಕೆ ಮಾರಾಟ ಮಾಡ್ತದೆ, ಎಷ್ಟು ವರ್ಷದ ನಂತರ ಮಾರಾಟ ಮಾಡುದು? 1 ವರ್ಷದ ನಂತರ. ಸೊ ಇಲ್ಲಿ 1. ಈಗ 42,000 ಇಲ್ಲಿ ನೋಡಿ, ಇಲ್ಲಿ ಏನಿಲ್ಲ ಅಲ್ವಾ, 1 ಬರಿಬೇಕು ಛೇದದಲ್ಲಿ. 1 × 100 ಅಂತ ಹೇಳಿದ್ರೆ 100. ಈಗ ಮೊದಲ ಸಂಖ್ಯೆ ಅಂದ್ರೆ 1/100, 1 ಎಷ್ಟ್ಲಿ 100, ಛೇದ ಎಷ್ಟ್ಲಿ 100, ಛೇದ 1 100ಲಿ 100. ಸೊ 100ರಿಂದ ಗುಣಿಸ್ಬೇಕು ಅಂಶಕ್ಕೆ. ಸೊ 100 ಮೈನಸ್ ಚಿಹ್ನೆ. 100 ಎಷ್ಟ್ಲಿ 100, 100 1ಲಿ 100. ಸೊ 8ಕ್ಕೆ 1ರಿಂದ ಗುಣಿಸ್ಬೇಕು, ಅಂದ್ರೆ 8 ಆಗ್ತದೆ. ಈಗ ನಾನು ಇದನ್ನ ಇಲ್ಲಿ ಬರಿತೇನೆ ನೋಡಿ. 42,000 ಆಯ್ತಾ? 42,000 100ರಿಂದ 8ಅನ್ನ ಕಳೆದ್ರೆ 92 ಬರ್ತದೆ, ಭಾಗಿಸು 100 ಬರ್ತದೆ. 100ರಿಂದ 0 ಕಳಿಬಹುದು. 42 × 92 ಮಾಡಬಹುದು, ಅಥವಾ ಡೈರೆಕ್ಟ್ ಆಗಿ ನಮ್ಗೆ ಗುಣಿಸಬಹುದು ಇಲ್ಲಿ 92ಕ್ಕೆ. 2 0 0, 2 2 4, 2 4 8. ಹಾಗೆಯೇ 9 0 0, 9 2 18, 1 ಉಳಿತದೆ. 9 4 36 + 1 35. 0 4 16 6 3 ಅಲ್ವಾ? ಉತ್ತರ ಎಷ್ಟಾಗ್ತದೆ? 9 4 36 ಅಲ್ಲ, 36 + 1 ಎಷ್ಟು? 37 ಅಲ್ವಾ? ಇಲ್ಲಿ 37 ಆಯ್ತಾ? ಒಂದು ಬದಲಾವಣೆ ಆಗ್ತದೆ. 7 + 1 ಕರೆಕ್ಟ್ ಉಂಟು. 7 + 1 8 ಆಗ್ತದೆ. ಸೊ 38,640 ರೂಪಾಯಿ ಏನಾಗ್ತದೆ, ಅದಕ್ಕೆ ಮಾರಾಟ ಮಾಡುವಾಗ ಅಷ್ಟು ಬೆಲೆ ಆಗಿ ಇಷ್ಟಕ್ಕೆ ಅದು ಮಾರಾಟ ಆಗ್ತದೆ. ಇದಿಷ್ಟು ಯಾವ ಪ್ರಶ್ನೆ, ಯಾವ ಅಭ್ಯಾಸದ ಪ್ರಶ್ನೆಗಳು? 7.3 ಅಂದ್ರೆ ಚಕ್ರಬಡ್ಡಿಗೆ ಸಂಬಂಧಪಟ್ಟ ಪ್ರಶ್ನೆಗಳು. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಕಲಿತುಕೊಂಡದ್ದು. ಇಲ್ಲಿಗೆ ಈ ಪಾಠ ಮುಗಿತದೆ. ಮತ್ತೆ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಹೆಚ್ಚಾಗಿ ಸಾಲ್ವ್ ಮಾಡಿದ್ದೇವೆ. ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಿದೆ. 3 ಹಂತಗಳಲ್ಲಿ ಈ ಪಾಠವನ್ನು ನಾನು ಮಾಡಿ ಮುಗಿಸಿದ್ದೇನೆ.
ಭಾಗ 1, ಭಾಗ 2, ಭಾಗ 3. ಸೊ ಯಾರೆಲ್ಲ ಭಾಗ 1 ಮತ್ತು 2 ನೋಡ್ಲಿಲ್ಲ ಅವರೊಮ್ಮೆ ಹೋಗಿ ಅದನ್ನ ವೀಕ್ಷಿಸಿ, ನಿಮ್ಗೆ ಅರ್ಥ ಆಗ್ತದೆ. ಈಸಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಈ ವಿಡಿಯೋ ಇಷ್ಟ ಆದ್ರೂ ಕೂಡ ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಿದೆ. ನೀವೇನ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಮತ್ತೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರಿಗೆ, ಜೊತೆಗಾರರಿಗೆ ಎಲ್ಲರಿಗೆ ಇದನ್ನ ಶೇರ್ ಮಾಡಿ ಅವ್ರ ಹತ್ರ ಏನು ಹೇಳ್ಬೇಕು, ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳ್ಬೇಕು. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಹೊಸ ಪಾಠದೊಂದಿಗೆ ಸಿಗೋಣ. ಧನ್ಯವಾದಗಳು.